ಕತ್ತೆ ಮಾರಾಟ ಮಾಡಿ ಹಾಲು ಖರೀದಿ ಮಾಡುತ್ತಿದ್ದ ಆಂಧ್ರ ಮೂಲದ ಕಂಪನಿ ಜೆನ್ನಿ ಮಿಲ್ಕ್ ಬಾಗಿಲಿಗೆ ಬೀಗ ಜಡಿದಿದೆ. ನೊಂದ ರೈತರು ಮುಂದೇನು ಎಂಬ ಚಿಂತೆಯಲ್ಲಿ ಮುಳುಗಿದ್ದಾರೆ. ದುಬಾರಿ ಹಣಕ್ಕೆ ಖರೀದಿ ಮಾಡಿರುವ ಕತ್ತೆ ಮತ್ತು ಅವುಗಳಿಂದ ಪಡೆಯುತ್ತಿರುವ ಹಾಲು ಏನ್ ಮಾಡುವುದು ಎಂಬುದನ್ನು ತಿಳಿಯದೆ ರೈತರು ಹಾಲು ಶೇಖರಣೆ ಮಾಡಿಯೂ ಲಾಭವೇನು ಅಂತ ಚಿಂತೆಯಲ್ಲಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಡೀ ರಾಜ್ಯದಲ್ಲಿ ಸಖತ್ ಸದ್ದು ಮಾಡಿದ ಕಂಪನಿ, ರೈತರಿಗೆ ಕತ್ತೆ ಹಾಲಿನ ಹೆಸರಿನಲ್ಲಿ ಮಹಾ ಮೋಸ ಮಾಡಿದ ಕಂಪನಿ, ದುಡ್ಡಿನ ಆಸೆಗೆ ಅನ್ನದಾತರಿಗೆ ಬಂಗನಾಮ ಹಾಕಿದ ಕಂಪನಿ. ವಿಜಯನಗರದ ಹೊಸಪೇಟೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಗೆ ಕತ್ತೆ ಮಾರಾಟ ಮಾಡ್ತಿತ್ತು. ರೈತರಿಂದ 3 ಲಕ್ಷ ರೂಪಾಯಿ ಹಣ ಪಡೆದು ಕತ್ತೆ ನೀಡಿ ಅವರಿಂದಲೇ ಕತ್ತೆ ಹಾಲು ಖರೀದಿ ಮಾಡ್ತಿತ್ತು. 1 ಲೀಟರ್ ಹಾಲಿಗೆ ಬರೋಬ್ಬರಿ 2300 ರೂಪಾಯಿ ನೀಡಿ ಹಾಲನ್ನ ಪಡಿತಾ ಇತ್ತು. ಟ್ರೇಡ್ ಲೈಸೆನ್ಸ್ ಇಲ್ಲದ ಕಾರಣ ಅಧಿಕಾರಿಗಳು ದಾಳಿ ಮಾಡಿ ಕಂಪನಿಗೇನೋ ಬೀಗ ಜಡಿದಿದೆ. ಆದ್ರೆ ಕತ್ತೆ ಖರೀದಿಸಿದವರ ಪಾಡು ಅಯೋಮಯವಾಗಿದೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಜೆನ್ನಿ ಮಿಲ್ಕ್ ಕಂಪನಿಯವರು ನಾಪತ್ತೆಯಾಗಿದ್ದಾರೆ. ದುಬಾರಿ ಹಣ ಕೊಟ್ಟು ಕತ್ತೆ ಖರೀದಿಸಿದ ರೈತರು ಕಂಗಾಲಾಗಿದ್ದಾರೆ. ಕತ್ತೆ ಹಾಲು ಖರೀದಿ ಮಾಡುವವರೆಲ್ಲ ಪರದಾಡ್ತಿದ್ದಾರೆ. ಡಿಸಿ ಏನ್ ಹೇಳಿದ್ರು, ಮೊದಲು ಅವ್ರು ಸಿಗಿರ್ಲಿ, ಅವರು ಈಗ ತನಿಖೆ ನಡೀತಾ ಇದೆ ನೋಡ್ರಿ, ನಿಮ್ಗೆ ಏನಾದ್ರು ದಾರಿ ಗೊತ್ತಿದ್ರೆ ನೀವು ಸ್ವಲ್ಪ ಟ್ರೈ ಮಾಡ್ರಿ, ನಾನು ಕೂಡ ಸ್ವಲ್ಪ ಸರ್ಚ್ ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದು ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ, ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ, ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು. ಸುಮಾರು ಇಲ್ಲಿ 100 ಜನ ಇದ್ದಾರೆ, 100-150 ಜನ ಬಂದಿದ್ದಾರೆ. ಇವತ್ತು ಇನ್ನ ಬರೋರಿದ್ರು, ನಾವೇ ಬೇಡ ಅಂತ ಹೇಳಿದ್ವಿ. ನಾವು 20 ದಿನಗಳಿಂದ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಂದ ಹಾಲು ಖರೀದಿಸಿಲ್ಲ. ಹೀಗಾಗಿ ಪ್ರತಿ ರೈತರ ಬಳಿ ಸುಮಾರು 40 ಲೀಟರ್ಗಿಂತಲೂ ಅಧಿಕ ಕತ್ತೆ ಹಾಲಿನ ಸಂಗ್ರಹವಿದೆ. ಆದ್ರೆ ಆ ಹಾಲನ್ನ ಯಾರಿಗೆ ಮಾರೋದು ಅನ್ನೋ ಚಿಂತೆಯಲ್ಲಿದ್ದಾರೆ. ಈಗ ಜೆನ್ನಿ ಮಿಲ್ಕ್ ಬಗ್ಗೆ ಈಗಾಗಲೇ ರೈತರ ಒಂದು ಕೋರಿಕೆಯಂತೆ ಪೊಲೀಸ್ ಇಲಾಖೆಯವರು ತನಿಖೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಮೋಸ ಹೋಗಿರ್ತಕ್ಕಂಥ ರೈತರಿಂದ ಮಾಹಿತಿ ಪಡೆದು ಅವರನ್ನ ನಿಯಮಾನುಸಾರ ಪೊಲೀಸ್ ಇಲಾಖೆ ವತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಸಿಕ್ಕ ನಂತರ ಅವ್ರಿಗೆ ಪೊಲೀಸ್ ಇಲಾಖೆಯಿಂದ ತಮಗೆ ಮಾಹಿತಿ ನೀಡ್ತಾರೆ. ಬಟ್ ಈಗ ರೈತರು ಬಂದು ಮತ್ತೆ ನಮ್ಮನ್ನು ಕೇಳ್ತಾ ಇದ್ದಾರೆ, ಕತ್ತೆ ಇದೆ, ಅದು ಹಾಲಿದೆ, ಏನು ಮಾಡೋದು ಅಂತ. ಹಾಲು ಅದು ಜೈವಿಕ ಅಂಶ ಇರೋದ್ರಿಂದ ಅದು ಸಹಜವಾಗಿ ಸ್ವಲ್ಪ ದಿನದ ನಂತರ ಹಾಲು ಕೆಟ್ಟು ಹೋಗುತ್ತೆ. ಅದೇನೇ ಇರಲಿ, ದುಡ್ಡಿನ ಆಸೆಗೆ ಕತ್ತೆ ಕಾಯಕ್ಕೆ ಹೊರಟವರಿಗೆ ಈಗ ಉಳಿದಿರುವುದು ಕತ್ತೆ ಮಾತ್ರ ಅನ್ನೋದೇ ವಿಪರ್ಯಾಸ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕತ್ತೆ ಮಾರಾಟ ಮಾಡಿ ಹಾಲು ಖರೀದಿ ಮಾಡುತ್ತಿದ್ದ ಆಂಧ್ರ ಮೂಲದ ಕಂಪನಿ ಜೆನ್ನಿ ಮಿಲ್ಕ್ ಬಾಗಿಲಿಗೆ ಬೀಗ ಜಡಿದಿದೆ. ನೊಂದ ರೈತರು ಮುಂದೇನು ಎಂಬ ಚಿಂತೆಯಲ್ಲಿ ಮುಳುಗಿದ್ದಾರೆ. ದುಬಾರಿ ಹಣಕ್ಕೆ ಖರೀದಿ ಮಾಡಿರುವ ಕತ್ತೆ ಮತ್ತು ಅವುಗಳಿಂದ ಪಡೆಯುತ್ತಿರುವ ಹಾಲು ಏನ್ ಮಾಡುವುದು ಎಂಬುದನ್ನು ತಿಳಿಯದೆ ರೈತರು ಹಾಲು ಶೇಖರಣೆ ಮಾಡಿಯೂ ಲಾಭವೇನು ಅಂತ ಚಿಂತೆಯಲ್ಲಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಡೀ ರಾಜ್ಯದಲ್ಲಿ ಸಖತ್ ಸದ್ದು ಮಾಡಿದ ಕಂಪನಿ, ರೈತರಿಗೆ ಕತ್ತೆ ಹಾಲಿನ ಹೆಸರಿನಲ್ಲಿ ಮಹಾ ಮೋಸ ಮಾಡಿದ ಕಂಪನಿ, ದುಡ್ಡಿನ ಆಸೆಗೆ ಅನ್ನದಾತರಿಗೆ ಬಂಗನಾಮ ಹಾಕಿದ ಕಂಪನಿ. ವಿಜಯನಗರದ ಹೊಸಪೇಟೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಗೆ ಕತ್ತೆ ಮಾರಾಟ ಮಾಡ್ತಿತ್ತು. ರೈತರಿಂದ 3 ಲಕ್ಷ ರೂಪಾಯಿ ಹಣ ಪಡೆದು ಕತ್ತೆ ನೀಡಿ ಅವರಿಂದಲೇ ಕತ್ತೆ ಹಾಲು ಖರೀದಿ ಮಾಡ್ತಿತ್ತು. 1 ಲೀಟರ್ ಹಾಲಿಗೆ ಬರೋಬ್ಬರಿ 2300 ರೂಪಾಯಿ ನೀಡಿ ಹಾಲನ್ನ ಪಡಿತಾ ಇತ್ತು. ಟ್ರೇಡ್ ಲೈಸೆನ್ಸ್ ಇಲ್ಲದ ಕಾರಣ ಅಧಿಕಾರಿಗಳು ದಾಳಿ ಮಾಡಿ ಕಂಪನಿಗೇನೋ ಬೀಗ ಜಡಿದಿದೆ. ಆದ್ರೆ ಕತ್ತೆ ಖರೀದಿಸಿದವರ ಪಾಡು ಅಯೋಮಯವಾಗಿದೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಜೆನ್ನಿ ಮಿಲ್ಕ್ ಕಂಪನಿಯವರು ನಾಪತ್ತೆಯಾಗಿದ್ದಾರೆ. ದುಬಾರಿ ಹಣ ಕೊಟ್ಟು ಕತ್ತೆ ಖರೀದಿಸಿದ ರೈತರು ಕಂಗಾಲಾಗಿದ್ದಾರೆ. ಕತ್ತೆ ಹಾಲು ಖರೀದಿ ಮಾಡುವವರೆಲ್ಲ ಪರದಾಡ್ತಿದ್ದಾರೆ. ಡಿಸಿ ಏನ್ ಹೇಳಿದ್ರು, ಮೊದಲು ಅವ್ರು ಸಿಗಿರ್ಲಿ, ಅವರು ಈಗ ತನಿಖೆ ನಡೀತಾ ಇದೆ ನೋಡ್ರಿ, ನಿಮ್ಗೆ ಏನಾದ್ರು ದಾರಿ ಗೊತ್ತಿದ್ರೆ ನೀವು ಸ್ವಲ್ಪ ಟ್ರೈ ಮಾಡ್ರಿ, ನಾನು ಕೂಡ ಸ್ವಲ್ಪ ಸರ್ಚ್ ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದು ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ, ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ, ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು. ಸುಮಾರು ಇಲ್ಲಿ 100 ಜನ ಇದ್ದಾರೆ, 100-150 ಜನ ಬಂದಿದ್ದಾರೆ. ಇವತ್ತು ಇನ್ನ ಬರೋರಿದ್ರು, ನಾವೇ ಬೇಡ ಅಂತ ಹೇಳಿದ್ವಿ. ನಾವು 20 ದಿನಗಳಿಂದ ಜೆನ್ನಿ ಮಿಲ್ಕ್ ಕಂಪನಿ ರೈತರಿಂದ ಹಾಲು ಖರೀದಿಸಿಲ್ಲ. ಹೀಗಾಗಿ ಪ್ರತಿ ರೈತರ ಬಳಿ ಸುಮಾರು 40 ಲೀಟರ್ಗಿಂತಲೂ ಅಧಿಕ ಕತ್ತೆ ಹಾಲಿನ ಸಂಗ್ರಹವಿದೆ. ಆದ್ರೆ ಆ ಹಾಲನ್ನ ಯಾರಿಗೆ ಮಾರೋದು ಅನ್ನೋ ಚಿಂತೆಯಲ್ಲಿದ್ದಾರೆ. ಈಗ ಜೆನ್ನಿ ಮಿಲ್ಕ್ ಬಗ್ಗೆ ಈಗಾಗಲೇ ರೈತರ ಒಂದು ಕೋರಿಕೆಯಂತೆ ಪೊಲೀಸ್ ಇಲಾಖೆಯವರು ತನಿಖೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಮೋಸ ಹೋಗಿರ್ತಕ್ಕಂಥ ರೈತರಿಂದ ಮಾಹಿತಿ ಪಡೆದು ಅವರನ್ನ ನಿಯಮಾನುಸಾರ ಪೊಲೀಸ್ ಇಲಾಖೆ ವತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಸಿಕ್ಕ ನಂತರ ಅವ್ರಿಗೆ ಪೊಲೀಸ್ ಇಲಾಖೆಯಿಂದ ತಮಗೆ ಮಾಹಿತಿ ನೀಡ್ತಾರೆ. ಬಟ್ ಈಗ ರೈತರು ಬಂದು ಮತ್ತೆ ನಮ್ಮನ್ನು ಕೇಳ್ತಾ ಇದ್ದಾರೆ, ಕತ್ತೆ ಇದೆ, ಅದು ಹಾಲಿದೆ, ಏನು ಮಾಡೋದು ಅಂತ. ಹಾಲು ಅದು ಜೈವಿಕ ಅಂಶ ಇರೋದ್ರಿಂದ ಅದು ಸಹಜವಾಗಿ ಸ್ವಲ್ಪ ದಿನದ ನಂತರ ಹಾಲು ಕೆಟ್ಟು ಹೋಗುತ್ತೆ. ಅದೇನೇ ಇರಲಿ, ದುಡ್ಡಿನ ಆಸೆಗೆ ಕತ್ತೆ ಕಾಯಕ್ಕೆ ಹೊರಟವರಿಗೆ ಈಗ ಉಳಿದಿರುವುದು ಕತ್ತೆ ಮಾತ್ರ ಅನ್ನೋದೇ ವಿಪರ್ಯಾಸ.
ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದೆ. ಮೂಡುಬಿದಿರೆಯಲ್ಲಿ ಕಳೆದೊಂದು ತಿಂಗಳಿನಿಂದ ಜನರಲ್ಲಿ ಭಯ ಹುಟ್ಟಿಸಿದ ಚಿರತೆ ಕಲ್ಲಮುಂಡ್ಕೂರು ಗ್ರಾಮದಲ್ಲಿ ಸೆರೆಯಾಗಿದೆ. 3 ದಿನಗಳ ಹಿಂದೆ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಚಿರತೆ ಸೆರೆಯಿಂದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಎನ್ನಾರ್ಪುರ ತಾಲೂಕಿನ ಮಹಲ್ಗೋಡು ಸೇತುವೆ ಜಲಾವೃತವಾಗಿದೆ. ಕಳೆದೊಂದು ವಾರದಿಂದ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಬಾಳೆಹೊನ್ನೂರು ಕಳಸ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ವಾಹನ ಸವಾರರು ಪರದಾಡಿದ್ದಾರೆ. ಯಾದಗಿರಿಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ವಡಗೇರ ಶಹಾಪುರ ತಾಲೂಕಿನಾದ್ಯಂತ ವರುಣ ಅಬ್ಬರಿಸ್ತಾ ಇದೆ. ನಿರಂತರ ಸುರಿತಾ ಇರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಹಿಂಗಾರು ಬಿತ್ತನೆಗೆ ಸಜ್ಜಾಗಿದ್ದ ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿದ್ರೆ ಮತ್ತೊಂದು ಕಡೆ ವಾಹನ ಸವಾರು ಪರದಾಡಿದ್ದಾರೆ. ಹಾವೇರಿಯಲ್ಲೂ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ವರುಣನ ಅವಾಂತರಕ್ಕೆ ಸೋಮಸಾಗರದ ಬಟ್ಟೆ ಕಾರ್ಖಾನೆಯಲ್ಲಿ ಮೇಲ್ಛಾವಣಿಯ ತಗಡಿನ ಶೀಟು ಹಾರಿ ಹೋಗಿದೆ. ಇದರಿಂದಾಗಿ 70 ಲಕ್ಷ ಮೌಲ್ಯದ ಯಂತ್ರಗಳು ಹಾಗೂ ಇನ್ನು ಅನೇಕ ವಸ್ತುಗಳಿಗೆ ಹಾನಿಯಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.